ಅದಕ್ಕೆ ಆಧ್ಯಾತ್ಮದಲ್ಲಿ ಒಂದು ಗುರುಗಳು ಹೇಳ್ತಾರೆ, ಹ್ಮ್ ಈ ಬೆಳಿಬೇಕಾದ್ರೆ ಈ ಜೋಳ ಭತ್ತ ರಾಗಿ ನಕ್ಕಂತ ಬೆಳಿತೈತೆ ತೂಗಾಡ್ಸ್ಕೊಂಡು ಮೈ ತೂಗಾಡ್ಸ್ಕೊಂಡು ತೆನೆ ಆನಂದವಾಗಿ ಆಡ್ಕೊಂಡು ಪರಮಾತ್ಮ ನನಗೆ ಮಳೆ ಕೊಟ್ಟಿದ್ಯಾ, ಮತ್ತೆ ಎಲ್ಲ ಗೊಬ್ಬರ ಹಾಕಿದ್ದಾರೆ ರೈತರು, ನಾನು ಚೆನ್ನಾಗಿ ಬೆಳೆಸು, ಎತ್ತರಕ್ಕೆ ಬೆಳೆಸು, ನನ್ನ ಮೈ ತುಂಬ ಕಾಳು ಕೊಡು, ನಾನು ಮಾನವ ಜನ್ಮ ಶ್ರೇಷ್ಠ ಜನ್ಮ ಅಂತ ಹೇಳ್ತೀಯ, ಅವನಿಗೆ ನಿನಗೆ ಮೋಕ್ಷ ಯಾವಾಗಂತ ಕೇಳಿದ್ರೆ ನೀನು ಮಾನವನ ಜನ್ಮನ ಹೊಟ್ಟೆಲಿ ಹೋಗಿ ತೃಪ್ತಿ ಊಟ ಮಾಡಿದಿ ಪರಮಾತ್ಮ ಅನ್ನದಾತ ಸುಖೀಭವ ಅಂದಾಗೆ ನಿನಗೆ ಮೋಕ್ಷ ಅಂತ ಹೇಳಿದಂತೆ ಪರಮಾತ್ಮ ಧಾನ್ಯಗಳಿಗೆ. ಅದಕ್ಕೆ ನಿಮಗೆ ಧಾನ್ಯಗಳು ಅಂತೇಳಿ ಧಾನ್ಯನ ಇದು ಮಾಡ್ಬೇಕಂತ ದಾನ ಮಾಡ್ಬೇಕನ್ನೋದು ಇದಕ್ಕೆ ಅಂತ ಅದು ಹೇಳಿದಾಗೆ ಅವು ಪರಮಾತ್ಮ ಹಂಗಾರೆ ನಾವು ಮಾನವನ ಜನ್ಮನ ಹೊಟ್ಟೆಲಿ ಹೋಗ್ಬಿಟ್ರೆ ನಮಗೆ ಮೋಕ್ಷ ಸಿಗುತ್ತೆ. ಇನ್ನು ಮತ್ತೆ ನಾವು ಈಗ ಬಿತ್ತಿ ಮತ್ತೆ ಇಲ್ಲಿ ಹಾಕ್ತಾರೆ, ಮತ್ತೆ ಬೀಜ ಬಿತ್ತಾರೆ, ಮತ್ತೆ ಬರ್ತಾರೆ, ಸೊ ನಮಗೆ ಅದು ಮೋಕ್ಷ ಇದೆ ಅಂತ. ಅವಾಗ ಅವೆಲ್ಲ ನಕ್ಕಂತ ಬಂದು ಬೆಳೆದು ಮನೆಗೆ ಬಂದು ಚೀಲದಲ್ಲಿ ಕುಂತ್ಕೊಂಡಿದ್ದು, ನಾವೆಲ್ಲ ಬಂದ್ಬಿಟ್ಟಿವಿ, ರೈತರ ಮನೆಗೆ ಬಂದ್ಬಿಟ್ಟಿದ್ವಿ, ಇನ್ನೇನು ಊಟ ಮಾಡ್ತಾರೆ ಇವತ್ತ ನಾಳೆ ಅಂತ ಹೇಳಿ ನಮ್ಮ ಮುಂದೆ ಬಂದವರು ಹೋದ್ರು, ನಾವು ಹಿಂದೆ ಇದ್ವಿ ಅನ್ಕೊಂಡು ನಕ್ಕಂತ ಮಾತಾಡ್ಕೊಂತ ಇರ್ತವಂತೆ. ಸರಿ ಒಂದ್ ದಿವಸ ಅಡಿಗೆ ಮಾಡ್ತಾ ಇದ್ರು ಅಂತ ತಕ್ಕ ಕುದೀತಿದ್ವು ಅಂತ ಸೌಂಡ್ ಮಾಡ್ಕೊಂಡು, ಅಂದ್ರೆ ಅವ್ ಖುಷಿ ಅಂತೆ, ಹಬ್ಬ ಇನ್ನೇನು ಆಯ್ತು ಇವತ್ತು ನಾವು ಮೋಕ್ಷ ಸಿಗುತ್ತೆ ಅಂತೇಳಿ ಬಂದು ತಂದ್ರು, ಬಡಿಸಿದ್ರು, ಊಟ ಮಾಡಿದ್ರು, ಎಲ್ಲ ಖುಷಿ, ಎಲ್ಲವೂ ಅವು ಆನಂದವಾಗಿ. ಆ ಕಡೆ ಈ ಕಡೆ ಅಗಳು ಬಿದ್ದು ಇರ್ತಾವಂತೆ, ಅವು ಅಳ್ತಾವಂತೆ. ನಾವೇನು ಪಾಪ ಮತ್ತೆ ವಾಪಸ್ ಹೋಗ್ಬೇಕಲ್ಲ ನಾವು ಮತ್ತೆ ಭೂಮಿಗೆ, ನಮ್ಮ ಜೊತೆಲಿ ಬಂದವರೆಲ್ಲ ಪುಣ್ಯ ಮಾಡಿದಾರೆ, ಏನು ಪುಣ್ಯ ಮಾಡಿದರು, ಮಾನವನ ಜನ್ಮ ಶ್ರೇಷ್ಠ ಜನ್ಮಕ್ಕೆ ಸೇರ್ಬಿಟ್ರು, ನಾವು ಮತ್ತೆ ಹೋಗ್ಬೇಕಲ್ಲ ಅಂತ ಅಳ್ತಾವಂತೆ. ಅದಕ್ಕೆ ಒಂದು ಅಗಳನ್ನು ನೀನು ಅಳಿಸ್ಬೇಡ, ಒಂದು ಅಗಳು ಬಿಡ್ದಂಗೆ ಕೆಳಗಡೆ ಬಿದ್ದು ತಗೊಂಡು ಊಟ ಮಾಡಂತ ಹಿರಿಯರು ಹೇಳಿದಾರೆ ಅಂತ ಹೇಳಿದ್ರು ಸರ್. ಎಂತ ಸುಂದರವಾದ ಕಥೆ. ಏನ್ ಸರ್, ನಾನು ಮೊದಲನೇ ಬಾರಿ ಕೇಳ್ತಾ ಇರೋದು ಈ ಕಥೆನ. ಹೌದು ಹೌದು ಹೌದು, ನಿಜವಾಗ್ಲೂ ಹೃದಯಕ್ಕೆ ತಟ್ಟುವಂತ ಕಥೆ.